ನಿಮ್ಮ ಶಿಷ್ಯನ ಈ ಅಕಾಲಿಕ ಮರಣ ಎಷ್ಟು ನೋವು ತರಿಸಿದೆ ಸರ್? ಮಾತುಗಳು ಬರೋಲ್ಲ. ನಾವು ಸಿನಿಮಾದಲ್ಲಿ, ಸೀರಿಯಲ್ಲಿ ಕತೆ ಬರಿತೀವಿ, ಚಿತ್ರಕತೆ ಬರಿತೀವಿ, ಟ್ವಿಸ್ಟ್ ಮಾಡಬೇಕು, ಟರ್ನ್ ಮಾಡಬೇಕು ಅಂದ್ಕೋತಾ ಇರ್ತೀವಿ. ಆದರೆ ಇವತ್ತು ವಿನೋದ್ ದೋಂಡಾಳೆ ಬರೆದಿರುವಂಥ ಸ್ಕ್ರಿಪ್ಟ್ ಇದೆಯಲ್ಲ, ಮಹಾಘೋರ ಇದು. ತನಗೇ ತಾನು ಬರ್ಕೊಂಡಂಥ ಸ್ಕ್ರಿಪ್ಟ್ ಇದು. ಈ ಸ್ಕ್ರಿಪ್ಟ್ನ ಒಪ್ಪಕ್ಕೆ ಸಾಧ್ಯ ಇಲ್ಲ. ಆದರೆ ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತ ಅವನಿಗೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವನೇ ಇಲ್ಲ. ನನ್ನ ಹತ್ರ ಬಂದಾಗ ಒಬ್ಬ ಆರ್ಡಿನರಿ ಹುಡುಗ ಆಗಿದ್ದ. 2001 ಇಸ್ವಿ. ನಾನು 2ನೇ ಸಿನಿಮಾ ಅತಿಥಿ, ರಂಗಭೂಮಿಯ ಹುಡುಗ ಅಂತ ನನ್ನ ಜೊತೆ ಇದ್ದ. 8 ವರ್ಷ ಮನೆ ಮಗನ ಆಗಿದ್ದ. 4 ಸಿನಿಮಾ ಕೆಲಸ ಮಾಡ್ದ. ನಾನು 3 ಧಾರಾವಾಹಿಗಳಲ್ಲಿ ಕೆಲಸ ಮಾಡ್ದೆ. ಹೋಗಲ್ಲ, ಎಲ್ಲೂ ನಿಮ್ಮ ಜೊತೆನೇ ಇರ್ತೀನಿ ನಿರಂತರವಾಗಿ ಅಂತ ಹೇಳ್ತಾ ಇದ್ದ. ಇಲ್ಲಪ್ಪ, ನೀನಾಗಲೇ ಕಲ್ತಿದ್ದೀಯಾ, ಬೆಳಿಬೇಕು, ಮುಂದಕ್ಕೆ ಹೋಗ್ಬೇಕು ನೀನು ಅಂತ. ನಾನು ಇವತ್ತು ಅವನ ದೇಹ ಇಲ್ಲಿದೆ, ಆ ಕಾರಣಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತೆಲ್ಲ. ನನಗೊಂದು ಹೆಮ್ಮೆ ಇತ್ತು, ನನಗೆ ಒಂದು ಗುರುವಿನ ಸ್ಥಾನ ಕೊಟ್ಟ ಅಂತ. ನನಗೆ ಗುರು ಶಿಷ್ಯ ಅನ್ನೋ ಸಂಬಂಧದಲ್ಲಿ ನಂಬಿಕೆ ಇಲ್ಲ. ನಾವು ಪ್ರತಿಯೊಂದು ಹಂತದಲ್ಲೂ ಕಲಿತಾ ಇರ್ತೀವಿ. ಹಾಗೆ ನನ್ನ ಜೊತೆ ಬಂದ, ಕೆಲಸ ಮಾಡ್ದ, ಕಲ್ತಿದ್ದಾನೆ. ನಾನು ಕಲಿಸ್ದೆ ಅಂತ ಅನ್ನೋದಕ್ಕಿಂತ ಕೆಲಸ ಮಾಡ್ತಾ ಮಾಡ್ತಾ ಕಲ್ತ, ತಾನೇ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದ. ಆ ಹೆಮ್ಮರ ಹೀಗೆ ಬೀಳಬೇಕಾದ ಅವಶ್ಯಕತೆ ಇರಲಿಲ್ಲ. ಅದು ಭಾಳ ನೋವಿನ ವಿಚಾರ. ಈ ರೀತಿಯ ಒಂದು ಸನ್ನಿವೇಶವನ್ನು ಆ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೆ ನಾನು. ಆದರೆ ಈ ರೀತಿ ದೇಹ ಮಲಗಿರುತ್ತೆ, ಇನ್ನೊಂದ್ಸರಿ ಈ ಮನೆಗೆ ಈ ರೀತಿ ಬರಬೇಕಾಗತ್ತೆ ಅಂತ ನಾನು ಮನಸ್ಸಿನಲ್ಲಿ ಎನಿಸಿರಲಿಲ್ಲ. ಇದು ಕನ್ನಡ ಚಲನಚಿತ್ರದ ದುಸ್ಥಿತಿಗೆ ಒಂದು ಉದಾಹರಣೆ ಇದೆ. ಭಾಳ ನೋವಿನಿಂದ, ವಿಷಾದದಿಂದ ಹೇಳ್ತಾ ಇದ್ದೀನಿ. ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ, ಜನ ಸಿನಿಮಾ ನೋಡ್ತಾ ಇಲ್ಲ ಅಂತ ಎಲ್ಲ ಹೇಳ್ತೀವಿ. ಯಾಕೆ ನೋಡ್ತಾ ಇಲ್ಲ? ಒಬ್ಬ ನಿರ್ಮಾಪಕ ಯಾರಿಗೆ ಬೇಕಾಗಿದೆ? ಒಬ್ಬ ತಂತ್ರಜ್ಞ ಯಾರಿಗೆ ಬೇಕಾಗಿದೆ? ಈ ದುರ್ಮರಣಕ್ಕೆ ಒಂದು ರೀತಿಯಲ್ಲಿ ಸಿನಿಮಾ ಇಂಡಸ್ಟ್ರಿನೇ ಕಾರಣ. ತಪ್ಪು ಮಾಡಿರಬಹುದು, ಇವನು ಮಾಡಿದ ಸರಿ ಅಂತ ನಾನು ಒಪ್ಪಲ್ಲ. ಆದರೆ ಯಾವ ಹಂತಕ್ಕೆ ತಗೊಂಡೋಗುತ್ತೆ? ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಹೆಸರಿದೆಯಲ್ಲ, ಅದು ಹೀಗೆ ಮಲಗಿಸಿದೆ. ನಾನು ಹೇಳಿದೆ, ಅವನು ಮೊದಲು ಈ ಅಶೋಕ ಬ್ಲೇಡ್ ಅನ್ನೋದಿದೆಯಲ್ಲ, ಅಶೋಕ ಬ್ಲೇಡು ಅವನ ಬದುಕನ್ನೇ ಕುಯ್ದು ಹಾಕ್ಬಿಡ್ತಲ್ಲ. ಆ ಸಿನಿಮಾ ನೋಡೋಕೆ ನಾನು ಇಷ್ಟಪಡಲ್ಲ. ಮತ್ತೆ ಬಂದಾಗ ನಾನು ಕಡಿಮೆ ಬಜೆಟಲ್ಲೇ ಸಿನಿಮಾಗಳನ್ನ ಮಾಡೋದು. 12 ಸಿನಿಮಾ ಮಾಡಿದ್ದೀನಿ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಯಾವ ಸಿನಿಮಾನೂ ನಂಗೆ ನಷ್ಟ ಮಾಡಿಲ್ಲ. 1-2 ಸಿನಿಮಾ ಸ್ವಲ್ಪ ಬರಬೇಕಾದ ಹಣ ಬಂದಿಲ್ಲ, ಪರವಾಗಿಲ್ಲ. ಆದರೆ ನನಗೆ ಈ ಕ್ಷೇತ್ರ, ಧಾರಾವಾಹಿ ಆಗಲಿ, ಸಿನಿಮಾ ಎಲ್ಲ ಕೊಟ್ಟಿದೆ. ನೀನು ಅದೇ ಥರ ಸಿನಿಮಾ ಮಾಡು ಅಂತ ಹೇಳಿದೆ. ನನಗೆ ನನ್ನ ಜೊತೆ ಕೆಲಸ ಮಾಡಿದ್ರೆ ಒಂದು ಸಿನಿಮಾ ಮಾಡ್ತಾರೆ ಅಂದಾಗ ನನಗೆ ಕುತೂಹಲದಿಂದ ನೋಡ್ತಾ ಇದ್ದೀನಿ. ಆ ಥರ ಇವನ ಸಿನಿಮಾವನ್ನು ಕುತೂಹಲದಿಂದ ನೋಡ್ತಾ ಇದ್ದೆ, ಕ್ಲಾಪ್ ಮಾಡಿದ್ದೆ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ನಾನು ಯಾವ ಸಿನಿಮಾಗೂ ಕ್ಲಾಪ್ ಮಾಡೋಕೆ ಹೋಗಲ್ಲ. ಕ್ಲಾಪ್ ಮಾಡಿದಾಗ ಏನು ಬಜೆಟ್ಟು ಅಂದಾಗ 1.5 ಇಂದ 2 ಕೋಟಿ ಬಜೆಟ್ ಅಂದ. ನನ್ನ ಸಿನಿಮಾಗಳು 50 ಲಕ್ಷ ಮೀರೋದೇ ಕಡಿಮೆ. ಯಾಕೆ ಅಷ್ಟು ದೊಡ್ಡ ಬಜೆಟಲ್ಲಿ ಸಿನಿಮಾ ಮಾಡ್ತೀಯಾ? ನೀನು ಸಿನಿಮಾ ಮಾಡಲೇಬೇಕು ಅನ್ನೋ ಆಸೆ ಇದ್ದರೆ ಕತೆ ಚರ್ಚೆ ಮಾಡೋಣ. ನಾನು ಆ ಥರದ ಬಜೆಟನ್ನು ಎಷ್ಟು ಒಂದು ಸದಭಿರುಚಿ ಚಿತ್ರವನ್ನು ಕಡಿಮೆ ಬಂಡವಾಳದಲ್ಲಿ ಮಾಡಬಹುದು ಅನ್ನೋದನ್ನು ನೀನು ನೋಡಿದೀಯಾ ಹತ್ತಿರದಿಂದ. ನನ್ನ ಕಷ್ಟ ಸುಖದಲ್ಲಿ ಜೊತೆಯಾಗಿದೆ. ಆ ಥರದ್ದು ಮಾಡು. ಸಿನಿಮಾ ಮಾಡಬೇಕು ಅನ್ನೋ ನಿನ್ನ ಆಸೆಯನ್ನು ಪೂರೈಸ್ಕೊ ಅಂತ ಹೇಳಿದ್ದೆ. ಇಲ್ಲ ಸರ್, ಇದನ್ನು ಒಂದು ಸ್ವಲ್ಪ ಮೇನ್ ಸ್ಟ್ರೀಮ್ ಸಿನಿಮಾ ಅಲ್ಲಿ ಮಾಡ್ತೀನಿ. ಸಿನಿಮಾದಲ್ಲಿ ಮೇನ್ ಸ್ಟ್ರೀಮ್ ಯಾವುದು, ಇದ್ಯಾವುದು? ಹಾಗೆ ಆ ಒಂದು ಇದನ್ನು ಮಹತ್ವಾಕಾಂಕ್ಷೆ ಅಂತ ಕರೀಲ, ಆಸೆ ಅಂತ ಕರೀಲ, ಗೊತ್ತಿಲ್ಲ ನನಗೆ ಏನು ಕರಿಬೇಕು ಅಂತ. ಮೇನ್ ಸ್ಟ್ರೀಮ್ ಅನ್ನೋಂಥದ್ದು ಹೀಗೆ ಒಬ್ಬ ವ್ಯಕ್ತಿಯ ಬದುಕನ್ನು ಹಿಪ್ಪೆ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಒಂದು 3-4 ತಿಂಗಳಿಂದ ಇದರ ಸಮಸ್ಯೆ ಹೇಳ್ಕೊಂಡು ಫೋನ್ ಮಾಡ್ತಾ ಇದ್ದ. 2 ಕೋಟಿಲಿ ಇಂತ ಪ್ರಾರಂಭ ಮಾಡಿದಂಥ ಸಿನಿಮಾ 5.5 ಕೋಟಿ ಆಗಿದೆ ಅಂತ. ಏನು ವಿನೋದ, ಹಾಕಿದ ಹಣ ಹೆಂಗೆ ಬರುತ್ತೆ? ಸರಿಯಾಗಿ ಇಲ್ಲಿಗೆ 2 ವರ್ಷ 2 ತಿಂಗಳು ಈ ಸಿನಿಮಾ ಪ್ರಾರಂಭ ಆಗಿ ಮೇ ಕೊನೆಯ ವಾರದಲ್ಲಿ ನಾನೇ ಕ್ಲಾಪ್ ಮಾಡಿದ್ದೆ. 2022 ಇಸ್ವಿ. 2 ವರ್ಷ ಆದರೂ ಸಿನಿಮಾ ಕಂಪ್ಲೀಟ್ ಆಗಿಲ್ಲ. ಬಡ್ಡಿನೇ 1000 ಗಟ್ಟಲೆ ಕಟ್ತಾ ಇದ್ದ ಪ್ರತಿದಿನ. ಕಂಪ್ಲೀಟ್ ಆಗಿಲ್ಲ. ಯಾವಾಗ ಮುಗಿಯುತ್ತೆ ಸಿನಿಮಾ ಅಂತ ಕೇಳಿದ್ದೆ ನಾನು, ಈಗ 1.5-2 ತಿಂಗಳ ಹಿಂದೆ. ಸರಿ, ಇನ್ನೂ ಒಂದು 20-30% ಬಾಕಿ ಇದೆ ಅಂತ. ಇನ್ನು ಎಷ್ಟು ಬಜೆಟ್ ಬೇಕು ಅಂದ್ರೆ ಇನ್ನೂ 3 ಕೋಟಿ ಬೇಕು ಅಂತ. ಭಯ ಆಯ್ತು ನನಗೆ. ಎಲ್ಲಿಗೆ ಹೋಗ್ತಾ ಇದೆ ಕನ್ನಡ ಚಿತ್ರರಂಗ? ಇದು ಇವನು ತಪ್ಪೆ ಆ ವಿಷಯದಲ್ಲಿ. ಆಯಿತು, ಇರುತ್ತೆ, ಏನೋ ಒಂದು ಲೆಕ್ಕಾಚಾರ, ಕೆಲವು ಸರಿ ವ್ಯತ್ಯಾಸ ಆಗುತ್ತೆ. ನಾನು ಹೇಳಿದೆ, ಒಂದು ಕೆಲಸ ಮಾಡು, 3 ಕೋಟಿ ಅಂತ ಹೋಗ್ಬಿಡ, ಅಷ್ಟೆಲ್ಲ
ಕೆಲವು ಲಕ್ಷಗಳಲ್ಲಿ ಸಿನಿಮಾನ ಕಂಪ್ಲೀಟ್ ಮಾಡ್ಬಿಟ್ಟು ಕೈ ತೊಳ್ಕೊಂಬಿಡು. ನೋಡಿ ಲಕ್ಷ್ಮೀನಾರಾಯಣ್, ಇವತ್ತು 2 ಧಾರಾವಾಹಿಗಳು ಆನ್ ಏರ್ ಇದೆ, ಜನಮನ್ನಣೆ ಪಡೆದಿದೆ. 2 ವಾಹಿನಿಗಳು ಇವತ್ತು ವಿನೋದ್ ದೊಂಡಾಳೆ ಆಗಲಿ, ನರಹರಿ ಆಗಲಿ, ದೀಪಕ್ ಆಗಲಿ, ಈ 3 ಜನನ ಹತ್ತಿರದಿಂದ ಬಲ್ಲೆ, ಇವರ ಬೆಳವಣಿಗೆಯನ್ನು ಬಲ್ಲೆ. ಈ 3 ಒಂದು ಪಿಲ್ಲರ್ಗಳಿದ್ದಾಗೆ, ಒಬ್ಬ ಕ್ಯಾಮ್ರಾಮನ್ ಆಗಿದ್ದ, ಒಬ್ಬ ನಿರ್ದೇಶಕ ಆಗಿದ್ದ, ಒಬ್ಬ ನಿರ್ಮಾಣ. ಎಂಥ ಒಂದು ಇಂಡಸ್ಟ್ರಿಗೆ ಇವ್ರನ್ನ ನಂಬಿಕೊಂಡು ಒಂದು 100 ಕುಟುಂಬಗಳು ಬದುಕಿದ್ವಿ. ಇವತ್ತು ಈ ತಂಡ ಹಲವಾರು ಧಾರಾವಾಹಿಗಳು ಮಾಡಿದ್ರು, ಸಿನಿಮಾ ಮಾಡ್ತಾ ಇದ್ರು. ಹೀಗೆ ಒಂದು ಪಿಲ್ಲರ್, 2ನೇ ಪಿಲ್ಲರ್ ಇದು. ದೀಪಕ್ ಕ್ಯಾಮ್ರಾಮನ್ನು 7-8 ವರ್ಷಗಳ ಹಿಂದೆ ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಆತ ತನ್ನ ಜೀವ ಕಳ್ಕೊಂಡ. ಇವನೇ ನನಗೆ ಬೈದಿದ್ದ, ನೋಡಿ ಸರ್, ಅವನು ಏನೋ ಒಂದು ಸಣ್ಣ ವಿಷಯಕ್ಕೆ ಹೀಗೆ ಜೀವ ಕಳ್ಕೋಬಹುದಾ ಅಂತ ಅಂದವನು ಇವತ್ತು ಇವನೇ ಯಾಕೆ ಹಿಂಗೆ ಮಲಗಿದ್ದಾನೆ? ಇದಕ್ಕೆ ಯಾರು ಉತ್ತರ ಕೊಡೋರು? ಸಂದರ್ಭ ಅಂತೀವ, ಸನ್ನಿವೇಶ ಅಂತೀವ, ಚಿತ್ರರಂಗ ಅಂತೀವ, ನನಗೇನು ಹೇಳೋದಕ್ಕೂ ಗೊತ್ತಾಗಲ್ಲ. ನಿಜವಾಗಿಯೂ ಕಷ್ಟ ಆಗುತ್ತೆ. ಈ ಥರದ್ದು ಯಾರಿಗೂ ಬರಬಾರ್ದು. ಮಕ್ಕಳು ನೋಡಿದ್ರೆ ಕರಳು ಕಿತ್ತು ಬರುತ್ತೆ. ಜೊತೆಗೆ ಆಗಲೇ ನಾನು ಹೇಳ್ದಂಗೆ ಈ ಕುಟುಂಬ, ಇಡೀ ಕುಟುಂಬ, ಅವನ ತಂದೆ, ಅವನ ತಾಯಿ, ಅವನ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರೂ ಇವನ ದುಡಿಮೆ ಮೇಲೆ ಬಂದು ನಿಂತಿದ್ರು. ಈಗ ಮುಂದೆ ಅವ್ರದ್ದೆಲ್ಲ ಪರಿಸ್ಥಿತಿ ಏನು? ಹಾಗೆ ಇವನು ಪ್ರೊಡಕ್ಷನ್ನಿಂದ ಬರ್ತಿದ್ದ 100 ಕುಟುಂಬಗಳು ಏನಾಗ್ತವೆ? ಇದೆಲ್ಲ ನೆನೆಸ್ಕೊಂಡ್ರೆ ಕನ್ನಡ ಚಿತ್ರರಂಗದ ದುಸ್ಥಿತಿ ಕಣ್ಮುಂದೆ ಬರುತ್ತೆ. ಇದು ಎಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಎಷ್ಟು ಸಾವುಗಳಾಗಬೇಕು ಹೀಗೆ ಅನ್ಸುತ್ತೆ. ವೆರಿ ಸ್ಯಾಡ್. ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಕಾರ್ಯ ಗುರುವಾಗಿ ನಾವೆಲ್ಲ ಮನುಷ್ಯರು ಲಿಪ್ ಸಿಂಪತಿ ಮಾಡ್ತೀವಿ. ಲಿಪ್ ಸಿಂಪತಿ ಇದೆಲ್ಲ ಸರಿ ಹೋಗುತ್ತಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.